ಒಳ್ಳೆ ಸ್ನೇಹಿತರಾಗಿದ್ದರು. ಹರೀಶ್ ರೈ ಸಿನಿಮಾದಲ್ಲಿ ಹೆಸರು ಮಾಡಿದ ನಂತರ ಇಲ್ಲಿ ಯಾವಾಗಲೂ ಉಡುಪಿಗೆ ಬರ್ತಾಯಿದ್ರು. ಪರ್ಯಾಯ ಟೈಮಲ್ಲಿ ಎಲ್ಲ ನಾನು ಗೆಸ್ಟಾಗಿ ಸುಮಾರು ಸಮಯ ಅವ್ರನ್ನ ಕರೆಸ್ತಾ ಇದ್ದೆ. ಅವ್ರು ಒಳ್ಳೆ ಸ್ನೇಹಿತರಾಗಿದ್ದರು. ಮತ್ತು ಒಳ್ಳೆ ಉಡುಪಿ ಅಂದರೆ ಅವರಿಗೆ ಉಡುಪಿ ಮತ್ತು ಶಿರೂರು ಪರ್ಯಾಯ ಅಂದರೆ ತುಂಬ ಇಷ್ಟ ಅವರಿಗೆ. ಯಾವಾಗಲೂ ಎಲ್ಲೋ ಯಾವ ಶೂಟಿಂಗಲ್ಲಿ ಇದ್ದರೂ ಶಿರೂರು ಪರ್ಯಾಯ ಟೈಮಲ್ಲಿ ಉಡುಪಿಗೆ ಬಂದು ಹೋಗ್ತಾಯಿದ್ರು. ಅವ್ರದ್ದೊಂದು ಕೇಸಲ್ಲಿ ಒಂದು ಇದಾಗಿದ್ದ ಪ್ರಾಬ್ಲಮ್ ಹರೀಶ್ ರಾಯ್ ಅವರ ಮೂಲತಃ ನಿಜವಾದ ಹೆಸರು ಹರೀಶ್ ಆಚಾರ್ಯ. ಕಾಲೇಜು ದಿನಗಳಲ್ಲಿ ಅವರು ಹರೀಶ್ ರೈ ಅಂತ ಹೆಸರು ಕೊಟ್ಟಿದ್ದರು. ಅವರು ಕಾಲೇಜ್ ದಿನಗಳಲ್ಲಿ ಬನ್ನಂಜರಾಜ ತಂಡ ಮತ್ತು ಹರೀಶ್ ರೈ ತಂಡಕ್ಕೆ ಯಾವಾಗಲೂ ಹೊಡೆದಾಟ ನಡೆಯುತ್ತಿತ್ತು. ಒಂದು ಟೈಮಲ್ಲಿ ಬನ್ನಂಜರಾಜ ತಂಡಕ್ಕೆ ಹರೀಶ್ ರೈ ತಂಡ ಹೊಡಿತದೆ. ಆಗ ಬನ್ನಂಜರಾಜ ತಂಡ ಹರೀಶ್ ರೈ ಕಸಿನ್ ಪ್ರದೀಪ್ ಆಚಾರ್ಯ ಪುಟ್ಟ ಅಂತ ಎನ್ನುವರಿಗೆ ಚೂರಿ ಆಗ್ತಾರೆ. ಆನಂತರ ಇವ್ರದ್ದು ರೌಡಿ ಶೀಟರ್ ಓಪನ್ ಆಗುತ್ತೆ ಇಲ್ಲಿ. ಆ ಟೈಮಲ್ಲಿ ಪಾಂಗಾಳ್ ರಾಮ ಅಂತ ಒಬ್ಬ ರೌಡಿ ಇದ್ದ. ಪಾಂಗಾಳ್ ರಾಮ ಮತ್ತು ಹರೀಶ್ ರೈ ನೋಡ್ಲಿಕ್ಕೆ ಒಂದೇ ಥರ ಇದ್ದರು ಅವರಿಬ್ಬರು. ಪಾಂಗಾಳ್ ರಾಮ ಏನಾದರೂ ರಾಬ್ರಿ ಅಥವಾ ಏನಾದರೂ ಮಾಡಿದರೆ ಹರೀಶ್ ರೈಯನ್ನು ತಗೊಂಡೋಗಿ ಪೊಲೀಸ್ನವರು ಎನ್ಕ್ವೈರಿ ಮಾಡ್ತಿದ್ರು. ಆ ಟೈಮಲ್ಲಿ ಒಂದು ಇಲ್ಲಿ ರಥಬೀದಿಯಲ್ಲಿ ಬಚ್ಚಿರ ಮಾಸ್ಟರ್ ಅಂತ ಜಯರಾಮ್ ಮಾಸ್ಟರ್ ಅಂತ ಒಬ್ಬರು ಮಾಸ್ಟರ್ ಇರ್ತಾರೆ. ಅವರು ಹರೀಶ್ ರೈ ತಂಗಿ ವಿದ್ಯಾರಾಣಿಗೆ ಸಮಸ್ಯೆ ಮಾಡ್ತಾರೆ. ಅದಕ್ಕೆ ಈ ಹರೀಶ್ ರೈ ಮತ್ತು ಹಿತೇಂದ್ರ ಬಂದು ಬಚ್ಚಿರ ಮಾಸ್ಟರ್ಗೆ ಹೊಡಿತಾರೆ. ಹೊಡೆದ ನಂತರ ಸ್ವಲ್ಪ ದಿನದ ನಂತರ ಬಚ್ಚಿರ ಮಾಸ್ಟರ್ದು ಯಾರೋ ಕೊಲೆ ಮಾಡ್ತಾರೆ. ಆ ಕೊಲೆ ಕೇಸಲ್ಲಿ ಹರೀಶ್ ರೈ ಮತ್ತು ಹಿತೇಂದ್ರ, ಮೋಹನ್ ದಾಸ್ ಕಿಣಿ ಇವರೆಲ್ಲ ಅಕ್ಯೂಸ್ಡ್ ಆಗಿದ್ದರು. ಅಲ್ಲಿ ಆ ನಂತರ ಜೈಲು ಪಾಲಾಗ್ತಾರೆ. ಮತ್ತು ಜೈಲಿಂದ ಹೊರಗೆ ಬಂದ ನಂತರ ಇವರಿಗೆ ಹರೀಶ್ ರೈ ಅದನ್ನು ರಥಬೀದಿಯಲ್ಲಿ ಚಿನ್ನದ ಅಂಗಡಿ ಎಲ್ಲ ಮಾಡ್ತಾಯಿದ್ರು. ಚಿನ್ನದ ವ್ಯಾಪಾರ ಎಲ್ಲ ಮಾಡ್ತಾಯಿದ್ರು. ಆನಂತರ ಇವರಿಗೆ ಉಪೇಂದ್ರ ಅವರದ್ದು ಪರಿಚಯ ಆಗುತ್ತೆ. ಉಪೇಂದ್ರ ಪರಿಚಯ ಆದ ನಂತರ ಉಪೇಂದ್ರ ಶೂಟಿಂಗಲ್ಲಿ ಇವರು ಹೆಲ್ಪ್ ಮಾಡ್ತಾರೆ. ಉಪೇಂದ್ರ ಅವರಿಗೆ ಇವರು ಹೆಲ್ಪ್ ಮಾಡ್ತಾರೆ. ಆನಂತರ ಉಪೇಂದ್ರ ಪರಿಚಯ ಆಗಿ ಉಪೇಂದ್ರ ಓಮ್ ಪಿಕ್ಚರಲ್ಲಿ ಇವ್ರಿಗೊಂದು ಚಾನ್ಸ್ ಕೊಡ್ತಾರೆ. ಓಮ್ ಪಿಕ್ಚರಲ್ಲಿ ಚಾನ್ಸ್ ಕೊಟ್ಟು ಚಿತ್ರರಂಗದಲ್ಲಿ ಆ್ಯಕ್ಟ್ ಮಾಡ್ತಿದ್ರು. ನಂತರ ಇದು ಹಳೆ ಕೇಸು ಇವ್ರದ್ದು ಓಪನ್ ಆಗಿ ಈ ಜಯರಾಮ್ ಮಾಸ್ಟರ್ ಕೇಸಲ್ಲಿ ಇವರಿಗೆ ಶಿಕ್ಷೆ ಆಗುತ್ತೆ. ಶಿಕ್ಷೆ ಆಗಿ ಹರೀಶ್ ರೈ ಜೈಲಲ್ಲಿದ್ದರು. ಅವ್ರಿಗೆ ಆ ಟೈಮಲ್ಲಿ ಯಾರು ಅವರಿಗೆ ಬಿಡ್ತಿರಲ್ಲ. ಒಂದು ಮಾಧ್ಯಮವೊಂದರಲ್ಲಿ ಇದು ಇವರ ಕತೆ ಬಂದ ನಂತರ ಮುತ್ತಪ್ಪ ರೈ ಇವರನ್ನು ನೋಡಿ ಇದು ಓಮ್ ಪಿಕ್ಚರಲ್ಲಿ ನನ್ನ ರೋಲ್ ಮಾಡಿದ್ದಾನೆ, ಇವನನ್ನು ಬಿಡಿಸ್ಬೇಕಂತೇಳಿ ಮುತ್ತಪ್ಪ ರೈ ಅವರನ್ನು ಜೈಲಿಂದ ಹೊರಗೆ ತರಿಸಿ ಮುತ್ತಪ್ಪ ರೈ ಬಿಡಿಸ್ತಾರೆ. ಆ ನಂತರ ಪುನಃ ಸಿನಿಮಾದಲ್ಲೆಲ್ಲ ಆ್ಯಕ್ಟ್ ಮಾಡ್ತಾರೆ. ನಂತರ ಸಿನಿಮಾದಲ್ಲೆಲ್ಲ ಹೆಸರು ಮಾಡ್ತಿದ್ರು. ಸ್ವಲ್ಪ ಸಮಯ ಮತ್ತು ಸಿನಿಮಾಗಳಿಗೆ ಅವಶ್ಯಕತೆ ಇರಲಿಲ್ಲ. ಮತ್ತು ಯಶ್ ಅವರು ಕರೆದು ಕೊಟ್ಟು ಇವರಿಗೆ KGF ಅಲ್ಲಿ ಇವರಿಗೆ ಚಾನ್ಸ್ ಕೊಟ್ಟರು. ನನ್ನ ಹತ್ರ ಯಾವಾಗಲೂ ಹೇಳ್ತಿದ್ರು, ಯಶ್, ದರ್ಶನ್, ಶಿವರಾಜ್ ಕುಮಾರ್ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅಂತ ಯಾವಾಗಲೂ ಹೇಳ್ತಿದ್ರು. ಆದರೆ ಒಂದು ಬೇಸರ ಸಂಗತಿ ಏನಂದರೆ ಇವರು ಲಾಸ್ಟ್ ಕೊನೆಯ ದಿನದಲ್ಲಿ ತುಂಬ ಕಷ್ಟಪಟ್ಟರು. ಅದೊಂದು ನಮಗೆ ಭಾರಿ ಬೇಸರ. ತುಂಬ ಚಿತ್ರಹಿಂಸೆ ಪಟ್ಟು ಕಷ್ಟಪಟ್ಟರು. ನನಗೆ ಯಾವಾಗಲೂ ಮೆಸೇಜು, ಯಾವಾಗಲೂ ವೀಡಿಯೋ ಕಾಲೆಲ್ಲ ಮಾಡ್ತಾಯಿದ್ರು. ಅದೊಂದು ನಮಗೆ ಭಾರಿ ಬೇಸರ ಸಂಗತಿ. ನಮ್ಮ ಒಳ್ಳೆ ಸ್ನೇಹಿತರಾಗಿದ್ದರು. ಹರೀಶ್ ರೈ ಸಿನಿಮಾದಲ್ಲಿ ಹೆಸರು ಮಾಡಿದ ನಂತರ ಇಲ್ಲಿ ಯಾವಾಗಲೂ ಉಡುಪಿಗೆ ಬರ್ತಾಯಿದ್ರು. ಪರ್ಯಾಯ ಟೈಮಲ್ಲಿ ಎಲ್ಲ ನಾನು ಗೆಸ್ಟಾಗಿ ಸುಮಾರು ಸಮಯ ಅವ್ರನ್ನ ಕರೆಸ್ತಾ ಇದ್ದೆ. ಅವ್ರು ಒಳ್ಳೆ ಸ್ನೇಹಿತರಾಗಿದ್ದರು. ಮತ್ತು ಒಳ್ಳೆ ಉಡುಪಿ ಅಂದರೆ ಅವರಿಗೆ ಉಡುಪಿ ಮತ್ತು ಶಿರೂರು ಪರ್ಯಾಯ ಅಂದರೆ ತುಂಬ ಇಷ್ಟ ಅವರಿಗೆ. ಯಾವಾಗಲೂ ಎಲ್ಲೋ ಯಾವ ಶೂಟಿಂಗಲ್ಲಿ ಇದ್ದರೂ ಶಿರೂರು ಪರ್ಯಾಯ ಟೈಮಲ್ಲಿ ಉಡುಪಿಗೆ ಬಂದು ಹೋಗ್ತಾಯಿದ್ರು. ಅವ್ರದ್ದೊಂದು ಕೇಸಲ್ಲಿ ಒಂದು ಇದಾಗಿದ್ದ ಪ್ರಾಬ್ಲಮ್ ಹರೀಶ್ ರಾಯ್ ಅವರ ಮೂಲತಃ ನಿಜವಾದ ಹೆಸರು ಹರೀಶ್ ಆಚಾರ್ಯ. ಕಾಲೇಜು ದಿನಗಳಲ್ಲಿ ಅವರು ಹರೀಶ್ ರೈ ಅಂತ ಹೆಸರು ಕೊಟ್ಟಿದ್ದರು. ಅವರು ಕಾಲೇಜ್ ದಿನಗಳಲ್ಲಿ ಬನ್ನಂಜರಾಜ ತಂಡ ಮತ್ತು ಹರೀಶ್ ರೈ ತಂಡಕ್ಕೆ ಯಾವಾಗಲೂ ಹೊಡೆದಾಟ ನಡೆಯುತ್ತಿತ್ತು. ಒಂದು ಟೈಮಲ್ಲಿ ಬನ್ನಂಜರಾಜ ತಂಡಕ್ಕೆ ಹರೀಶ್ ರೈ ತಂಡ ಹೊಡಿತದೆ. ಆಗ ಬನ್ನಂಜರಾಜ ತಂಡ ಹರೀಶ್ ರೈ ಕಸಿನ್ ಪ್ರದೀಪ್ ಆಚಾರ್ಯ ಪುಟ್ಟ ಅಂತ ಎನ್ನುವರಿಗೆ ಚೂರಿ ಆಗ್ತಾರೆ. ಆನಂತರ ಇವ್ರದ್ದು ರೌಡಿ ಶೀಟರ್ ಓಪನ್ ಆಗುತ್ತೆ ಇಲ್ಲಿ. ಆ ಟೈಮಲ್ಲಿ ಪಾಂಗಾಳ್ ರಾಮ ಅಂತ ಒಬ್ಬ ರೌಡಿ ಇದ್ದ. ಪಾಂಗಾಳ್ ರಾಮ ಮತ್ತು ಹರೀಶ್ ರೈ ನೋಡ್ಲಿಕ್ಕೆ ಒಂದೇ ಥರ ಇದ್ದರು ಅವರಿಬ್ಬರು. ಪಾಂಗಾಳ್ ರಾಮ ಏನಾದರೂ ರಾಬ್ರಿ ಅಥವಾ ಏನಾದರೂ ಮಾಡಿದರೆ ಹರೀಶ್ ರೈಯನ್ನು ತಗೊಂಡೋಗಿ ಪೊಲೀಸ್ನವರು ಎನ್ಕ್ವೈರಿ ಮಾಡ್ತಿದ್ರು. ಆ ಟೈಮಲ್ಲಿ ಒಂದು ಇಲ್ಲಿ ರಥಬೀದಿಯಲ್ಲಿ ಬಚ್ಚಿರ ಮಾಸ್ಟರ್ ಅಂತ ಜಯರಾಮ್ ಮಾಸ್ಟರ್ ಅಂತ ಒಬ್ಬರು ಮಾಸ್ಟರ್ ಇರ್ತಾರೆ. ಅವರು ಹರೀಶ್ ರೈ ತಂಗಿ ವಿದ್ಯಾರಾಣಿಗೆ ಸಮಸ್ಯೆ ಮಾಡ್ತಾರೆ. ಅದಕ್ಕೆ ಈ ಹರೀಶ್ ರೈ ಮತ್ತು ಹಿತೇಂದ್ರ ಬಂದು ಬಚ್ಚಿರ ಮಾಸ್ಟರ್ಗೆ ಹೊಡಿತಾರೆ. ಹೊಡೆದ ನಂತರ ಸ್ವಲ್ಪ ದಿನದ ನಂತರ ಬಚ್ಚಿರ ಮಾಸ್ಟರ್ದು ಯಾರೋ ಕೊಲೆ ಮಾಡ್ತಾರೆ. ಆ ಕೊಲೆ ಕೇಸಲ್ಲಿ ಹರೀಶ್ ರೈ ಮತ್ತು ಹಿತೇಂದ್ರ, ಮೋಹನ್ ದಾಸ್ ಕಿಣಿ ಇವರೆಲ್ಲ ಅಕ್ಯೂಸ್ಡ್ ಆಗಿದ್ದರು. ಅಲ್ಲಿ ಆ ನಂತರ ಜೈಲು ಪಾಲಾಗ್ತಾರೆ.
ಮತ್ತು ಜೈಲಿಂದ ಹೊರಗೆ ಬಂದ ನಂತರ ಇವರಿಗೆ ಹರೀಶ್ ರೈ ಅದನ್ನು ರಥ ಬೀದಿಯಲ್ಲಿ ಚಿನ್ನದ ಅಂಗಡಿ ಎಲ್ಲ ಮಾಡ್ತಾಯಿದ್ರು, ಚಿನ್ನದ ವ್ಯಾಪಾರ ಎಲ್ಲ ಮಾಡ್ತಾಯಿದ್ರು. ಆನಂತರ ಇವರಿಗೆ ಉಪೇಂದ್ರ ಅವರದ್ದು ಪರಿಚಯ ಆಗುತ್ತೆ. ಉಪೇಂದ್ರ ಪರಿಚಯ ಆದ ನಂತರ ಉಪೇಂದ್ರ ಶೂಟಿಂಗಲ್ಲಿ ಇವರು ಹೆಲ್ಪ್ ಮಾಡ್ತಾರೆ. ಉಪೇಂದ್ರ ಅವರಿಗೆ ಇವರು ಹೆಲ್ಪ್ ಮಾಡ್ತಾರೆ. ಆನಂತರ ಉಪೇಂದ್ರ ಪರಿಚಯ ಆಗಿ ಉಪೇಂದ್ರ ಓಮ್ ಪಿಕ್ಚರಲ್ಲಿ ಇವ್ರಿಗೊಂದು ಚಾನ್ಸ್ ಕೊಡ್ತಾರೆ. ಓಮ್ ಪಿಕ್ಚರಲ್ಲಿ ಚಾನ್ಸ್ ಕೊಟ್ಟು ಚಿತ್ರರಂಗದಲ್ಲಿ ಆ್ಯಕ್ಟ್ ಮಾಡ್ತಿದ್ರು. ನಂತರ ಇದು ಹಳೆ ಕೇಸು ಇವ್ರದ್ದು ಓಪನ್ ಆಗಿ ಈ ಜಯರಾಮ್ ಅಷ್ಟ್ ಕೇಸಲ್ಲಿ ಇವರಿಗೆ ಶಿಕ್ಷೆ ಆಗುತ್ತೆ. ಶಿಕ್ಷೆ ಆಗಿ ಹರೀಶ್ ರೈ ಜೈಲಲ್ಲಿ ಇದ್ದರು. ಅವ್ರಿಗೆ ಆ ಟೈಮಲ್ಲಿ ಯಾರು ಅವರಿಗೆ ಬಿಡ್ತಿರಲ್ಲ. ಒಂದು ಮಾಧ್ಯಮದಲ್ಲಿ ಮಾಧ್ಯಮವೊಂದರಲ್ಲಿ ಇವರ ಕತೆ ಬಂದ ನಂತರ ಮುತ್ತಪ್ಪ ರೈ ಇವರನ್ನು ನೋಡಿ ಇದು ನನ್ನ ಓಮ್ ಪಿಕ್ಚರಲ್ಲಿ ನನ್ನ ರೋಲ್ ಮಾಡಿದ್ದಾನೆ, ಇವನನ್ನು ಬಿಡಿಸ್ಬೇಕಂತೇಳಿ ಮುತ್ತಪ್ಪ ರೈ ಅವರನ್ನು ಜೈಲಿಂದ ಹೊರಗೆ ಕರೆಸಿ ಮುತ್ತಪ್ಪ ರೈ ಬಿಡಿಸ್ತಾರೆ. ಆ ನಂತರ ಪುನಃ ಸಿನಿಮಾದಲ್ಲೆಲ್ಲ ಆ್ಯಕ್ಟ್ ಮಾಡ್ತಾರೆ. ನಂತರ ಸಿನಿಮಾದಲ್ಲೆಲ್ಲ ಹೆಸರು ಮಾಡ್ತಿದ್ರು. ಸ್ವಲ್ಪ ಸಮಯ ಮತ್ತು ಸಿನಿಮಾಗಳಿಗೆ ಅವಶ್ಯಕತೆ ಇರಲಿಲ್ಲ. ಮತ್ತು ಯಶ್ ಅವರು ಕರೆದು ಕೊಟ್ಟು ಇವರಿಗೆ KGF ಅಲ್ಲಿ ಇವರಿಗೆ ಚಾನ್ಸ್ ಕೊಟ್ಟರು. ನನ್ನ ಹತ್ರ ಯಾವಾಗಲೂ ಹೇಳ್ತಿದ್ರು, ಯಶ್, ದರ್ಶನ್, ಶಿವರಾಜ್ ಕುಮಾರ್ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅಂತ ಯಾವಾಗಲೂ ಹೇಳ್ತಿದ್ರು. ಆದರೆ ಒಂದು ಬೇಸರ ಸಂಗತಿ ಏನಂದರೆ ಇವರು ಲಾಸ್ಟ್ ಕೊನೆಯ ದಿನದಲ್ಲಿ ತುಂಬ ಕಷ್ಟಪಟ್ಟರು. ಅದೊಂದು ನಮಗೆ ಭಾರಿ ಬೇಸರ. ತುಂಬ ಚಿತ್ರಹಿಂಸೆ ಪಟ್ಟು ಕಷ್ಟಪಟ್ಟರು. ನನಗೆ ಯಾವಾಗಲೂ ಮೆಸೇಜು, ಯಾವಾಗಲೂ ವೀಡಿಯೋ ಕಾಲೆಲ್ಲ ಮಾಡ್ತಾಯಿದ್ರು. ಅದೊಂದು ನಮಗೆ ಭಾರಿ ಬೇಸರ ಸಂಗತಿ.